ವಿರಾಜಪೇಟೆ ತಾಲೂಕು ಅಂಬಟ್ಟಿ ಗ್ರಾಮದಲ್ಲಿ ರೆಸಾರ್ಟ್ ಕಾಮಗಾರಿಯನ್ನು ವಿರೋಧಿಸಿ ಪರಿಸರವಾದಿಗಳು ಮತ್ತು ಗ್ರಾಮಸ್ಥರು ದಿಢೀರಾಗಿ ನಿವೃತ್ತ ಕರ್ನಲ್ ಚಿಪ್ಪಡಿರಾಮ್ ಮುತ್ತಂಡ ಪರಿಸರವಾದಿ ಮತ್ತು ಜಬ್ಬೂಮಿ ಹೋರಾಟ ಸಮಿತಿಯ ಮುಖಂಡ ರಾಜೀವ್ ಬೋಪಯ್ಯವರ ನೇತೃತ್ವದಲ್ಲಿ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬಟ್ಟಿ ಗ್ರಾಮದಲ್ಲಿ ಸ್ಟರ್ಲಿಂಗ್ ಕಂಪನಿಯವರು ಹಾಗೂ ಪೊನ್ನಕಚ್ಚಿರ ವಸಂತ ಮಾಚಯ್ಯ ಮತ್ತು ಅಂಜನ್ ಬೆಂಗಳೂರವರ ಮಾಲೀಕತ್ವದಲ್ಲಿ ಲೇಔಟ್ ವಿಲ್ಲಾ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದು, ಈ ಕಾಮಗಾರಿಯಲ್ಲಿ ಬೆಟ್ಟ ಕೊರೆಯುವಾಗ ಮತ್ತು ಬೆಟ್ಟ ಪ್ರದೇಶದ ಕಲ್ಲು ಒಡೆಯುವಾಗ ಭಾರೀ ಶಬ್ದದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಪರಿಸರ ನಾಶ ಆಗ್ತಾ ಇದೆ ಎಂದು ಗ್ರಾಮಸ್ಥರು ಮತ್ತು ಪರಿಸರವಾದಿಗಳು ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯಲ್ಲಿ ಮುಖ್ಯಸ್ಥ ರಾಜು ಬೋಪಯ್ಯ, ನೆಲ್ಲಮಕ್ಕಡ ವಿವೇಕ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇವರು ರೆಸಾರ್ಟ್ ಮಾಡಿದ್ರೆ ಈ ಊರಿಗೆ ಪ್ರಾಬ್ಲಮ್ ಆಗ್ತದೆ. ಈ ಬೆಟ್ಟ ಜರಿದ್ರೆ ಇದು ಹೆಚ್ಚು ಕಮ್ಮಿ 10 ಕಿಲೋಮೀಟರ್ ವರೆಗೆ ಹೋಗ್ತದೆ. ಅಷ್ಟು ದೊಡ್ಡ ಬೆಟ್ಟ ಇದು. ಇದರಿಂದ ನಮ್ಮ ಇಡೀ ಊರಿಗೆ ಪ್ರಾಬ್ಲಮ್ ಆಗ್ತದೆ. ಇದೇ ಥರ ಇವ್ರನ್ನ ಮುಂದೆ ಬಿಟ್ಟರೆ ಈ ಥರ ಭಾಳಷ್ಟು ಪ್ರಾಜೆಕ್ಟ್ ಕೊಡಗಿನಲ್ಲಿ ಆಗ್ತಾಯಿದೆ ಬೆಟ್ಟದ ಮೇಲೆ. ಅದನ್ನೆಲ್ಲನೂ ನಿಲ್ಲಿಸಬೇಕು ಅಂತ ನಾವು ಇಲ್ಲಿ ಇವತ್ತು ಹೋರಾಟಕ್ಕೆ ಬಂದಿರೋದು. ಏನು ಸಮಸ್ಯೆ ಏನಾಗ್ತದೆ ಈಗ ಕಾಮಗಾರಿಯಿಂದ? ಸಮಸ್ಯೆ ಅಂದರೆ ಇವಾಗ ಬೆಟ್ಟನ ಕೊರೆದ್ರೆ ಆಲ್ರೆಡಿ ನಾವು ಹೇಳ್ದಂಗೆ 2018ನಲ್ಲಿ ಬೆಟ್ಟ ಜರಿದಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗೆ ಇದ್ರ ಮೇಲೆ ಒಂದು 2-3 ಮನೆ ಇತ್ತು, ಅವರೆಲ್ಲ ಶಿಫ್ಟ್ ಮಾಡಿ ಓಡೋದ್ರು, ಅವ್ರು ಇನ್ನೂ ಬಂದಿಲ್ಲ ರಿಟರ್ನ್. ಇವಾಗ ಪುನಃ ಇದನ್ನ ಮಾಡಿದರೆ ಈ ಬೆಟ್ಟದ ಕೆಳಗಡೆ ಸುಮಾರು ಮನೆ ಇದೆ, ಅವರು ಪುನಃ ಪಾಪ ಸುಮ್ಮನೆ ಗೊತ್ತಿಲ್ಲದೆ ಮನೆಯ ಜಾಗನ ಕಳ್ಕೊಬೇಕಾಗ್ತದೆ. ನೀವು ಯಾರಿಗಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ? ಬಂದಿದ್ದೀರಾ ಯಾರಾದರೂ? ನಮ್ಮ ಹತ್ರ ಕಂಪ್ಲೇಂಟ್ ಇದೆ, ನಾವು DC ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಹಳೆ ಡಿ ಸಿ ಹಳೆ DC ಗೆ ಏನಾದ್ರು ಬಂದ್ರ ಅವರು ಪರಿಶೀಲನೆ ಮಾಡಿದ್ದಾರೆ? ಏನು ಮಾಡಿದ್ರು? PDO ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ನಾವು ಖುದ್ದಾಗಿ ಮಾತಾಡ್ಸಿದ್ದೀವಿ. ಯಾರು ಇವತ್ತುವರೆಗೆ ನಮಗೆ ಉತ್ತರ ಕೊಟ್ಟಿಲ್ಲ. ಇವಾಗ ಇಲ್ಲಿದ್ದು PDO ಜೊತೆಲಿ ಮತ್ತು ರಘುಮಾಚಾರ್ಯ ಜೊತೆಲಿ ಇಲ್ಲಿ ಬಂದು ಇದೆಲ್ಲ ನೋಡಿ ಅವಾಗ ಸಹ ಕೆಲಸ ನಡೀತಾ ಇದ್ದು. ಸೊ ಒಂದು ವಾಟ್ಸಪ್ ಮೆಸೇಜ್ ಮಾತ್ರ ನಾವು ಕಳಿಸಿದ್ದು ಯಾರಿಗೆ, ಮೇಡಮ್ಗೆ, ಸಾವಿರ ಹತ್ರ. ಒಡನೆ ಅದೇ ದಿವಸ ಆರ್ಡರ್ ಕೊಟ್ಟು ವರ್ಕು ಸ್ಟಾಪ್ ಆಯಿತು. ಮತ್ತು ಇದು ಪುನಃ ಇದು ಯಾವುದೋ ಒಂದು ಭ್ರಷ್ಟ ಅಧಿಕಾರಿಗೆ ಇವರು ಲಂಚ ಕೊಟ್ಟು ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀನಿ ಅಂತ ನನಗೆ ಹೇಳಲಿಕ್ಕೆ ಏನೂ ಇದಿಲ್ಲ, ಹೆದರಿಕೆ ಇಲ್ಲ. ಆ ಭ್ರಷ್ಟ ಅಧಿಕಾರಿ ಯಾರು ಅಂತ ನಾವು ಕಂಡುಹಿಡಬೇಕು, ಅವನ ಮೇಲೆ ಆ್ಯಕ್ಷನಾಗಿ ಅವ್ನು ಡಿಸ್ಮಿಸ್ ಮಾಡಬೇಕು. ಯಾಕೆಂತ ಇಂಥ ಭ್ರಷ್ಟಾಚಾರದಿಂದ ಕೊಡಗಿದು ಹಾಳಾಗ್ತಾ ಉಂಟು. ಯಾಕೆಂದರೆ ಇದು ಕಾನೂನು ಉಲ್ಲಂಘನೆ. ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ 1964 ಪ್ರಕಾರ ಹೀಗೆ ಲ್ಯಾಂಡ್ ಕನ್ವರ್ಷನ್ ಮಾಡೋಂಗೇ ಇಲ್ಲ ಕೊಡಗಿನಲ್ಲಿ. ಜಮ್ಮ, ಬಾಣೆ, ಕಾಫಿ ತೋಟ, ಗದ್ದೆನ ಕನ್ವರ್ಷನ್ ಮಾಡೋಂಗೆ ಇಲ್ಲ. ಇಲ್ಲಿ ಎಷ್ಟೋ 100 ಸೈಟು, ಅಲ್ಲಿ ಒಂದು 19 ಲಕ್ಸರಿ ವಿಲ್ಲಾ, ಒಂದೊಂದು ವಿಲ್ಲಾ 1,33,00,000ಕ್ಕೆ ಹೋಗ್ತದೆ. ಈ ಹಣದ ಆಶೆಗೆ ಇವ್ರು ಏನು ಮಾಡಿಬಿಡ್ತಾರೆ, ಯಾರನ್ನೂ ಬೇಕಾದರೆ ಮಾರಿಬಿಡ್ತಾರೆ. ಇದೊಂದು ಪ್ರಾಜೆಕ್ಟ್ ನಿಲ್ಲಿಸಬೇಕು, ಮತ್ತು ಬೇರೆ ಎಲ್ಲಿ ಪ್ರಾಜೆಕ್ಟ್ ಹಾಕಿ ನಾವು ಹೋರಾಟ ಮಾಡಿ ನಿಲ್ಲಿಸ್ತೀವಿ ಖಂಡಿತ. ಯಾಕೆಂದರೆ ಆಲ್ರೆಡಿ ನಮಗೆ ಕರ್ನಾಟಕ ಹೈಕೋರ್ಟಿಂದ ಈ ಫೇವರೇಬಲ್ ಆರ್ಡರ್ ಸಿಕ್ಕಿದೆ. ಇದು ಈ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಉಲ್ಲಂಘನೆ ಆಗ್ತಾ ಉಂಟು, ಅದು ನಿಲ್ಲಬೇಕು ಅಂತ ಕೊಡಗಿನಲ್ಲಿ. ಇದು ಯಾವ ಲ್ಯಾಂಡ್ ಸರ್? ಯಾವ ಲ್ಯಾಂಡ್ ಇದು? ಇದು ಬೇಸಿಕಲಿ ಇದು ಬೆಟ್ಟ ಇದೆ. ನಿಮಗೆ ಗೊತ್ತಿದೆ 2018ನಲ್ಲಿ ಅಲ್ಲಿ ಮಕ್ಕಂದೂರಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಾಗ ಆವಾಗ ಕುಮಾರಸ್ವಾಮಿ ಗೌರ್ಮೆಂಟ್ ಒಂದು ಕ್ಲಿಯರ್ ಇದು ಆರ್ಡರ್ ಪಾಸ್ ಮಾಡಿದ್ದಾರೆ. ಈ ಭೂಕುಸಿತ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾದಲ್ಲಿ ಹೀಗೆ ಮಾಡೋಂಗೇನೇ ಇಲ್ಲ. ಪ್ಲಸ್ ಜಮ್ಮ, ಬಾಣೆ, ಸಾಗು ಮತ್ತು ಕಾಫಿ ತೋಟ, ಗದ್ದೆಯಲ್ಲಿ ಕನ್ವರ್ಷನ್ ಮಾಡೋಂಗೇನೇ ಇಲ್ಲ. ಇಟ್ ಈಸ್ ಟೋಟ್ಲಿ ವಯಲೇಷನ್. ನಾಳೆ ಇದು ಲ್ಯಾಂಡ್ ಸ್ಲೈಡ್ ಆದರೆ ಈ ಜನರಿಗೆ ಏನಾಗಬೇಕು? ಮತ್ತು ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಆರ್ಮಿಲಿದ್ದೀನಿ, ನಮಗೆ ಈ ಆವಲಂಚ್ ಆಗ್ತಲ್ಲ, ಸ್ನೋ ಬಂದು ಅದರಲ್ಲಿ ನಮ್ಮದು ಬೆಟ್ಟದಿಂದ 6 ಜನ ನಾವು ಕಳ್ಕೊಂಡಿದ್ದೀವಿ ಒಂದು ದಿವಸ, ಒಂದೇ ರಾತ್ರಿಲಿ. ಆದರೆ ಅಂತೂ ಸರ್ ನಾನು ಹೇಳ್ತೀನಿ, ಅದರಲ್ಲಿ ಸುಮಾರು ಜನರು ಸುಮಾರಲ್ಲಿ ಆವಲಂಚ್ ಆಗ್ತದೆ ಬಚಾವಾಗಿದ್ದಾರೆ. ಯಾಕೆಂದರೆ ಆ ಸ್ನೋ ಉಂಟಲ್ಲ, ಅದನ್ನ ಪುಷ್ ಮಾಡಿದ್ರೆ ಉಸಿರಾಡಲಿಕ್ಕೆ ಸ್ವಲ್ಪ ಇದು ಸಿಗ್ತದೆ, ಚಾನ್ಸ್ ಇದೆ. ಅದು ಯಾವಾಗ ಮಣ್ಣು ಸ್ಲೈಡ್ ಆಗ್ತದೆ, ಅದು ಒಡನೆ ಇಲ್ಲೇ ಹೋಗಿ 5 ಮಿನಿಟಲ್ಲಿ ಕ್ಲೋಸ್. ಬಚಾವ್ ಮಾಡೋಂಗೆ ಇಲ್ಲ. ಈಗ 2 ಅಡಿ ಮಣ್ಣಲ್ಲಿ ಮನುಷ್ಯ ಸಾಯ್ತಾನೆ. ಈ ವಿಚಾರದಲ್ಲಿ ಯಾರಾದರೂ RT ಹಾಕಿದ್ದೀರಾ? ಡಾಕ್ಯುಮೆಂಟ್ಸ್ ತೆಗೆದಿದ್ದೀರಾ? ಏನಂತ ಮಾಹಿತಿ ಸಿಗ್ತಾ ಇದೆ ನಿಮಗೆ? ಇದು ಅಕ್ರಮವಾಗಿ ನಡೀತಿದೆಯೋ ಅಥವಾ ಅಕ್ರಮವಾಗಿ ಅದಕ್ಕೆ ಕನ್ವರ್ಷನ್ಗೆ ಅವಕಾಶ ಕೊಟ್ಟಿದ್ದಾರೋ DC ಕಡೆಯಿಂದ? ಏನಾಗಿದೆ, ಏನಾದರೂ ಮಾಹಿತಿ ಇದೆಯಾ ಅನ್ನೋದು? ಇವಾಗ ನಾವು ಹಾಕ್ತೀವಿ, RT ಹಾಕ್ತೀವಿ, ಮತ್ತು ಇದು ನಿಲ್ದಿಲ್ಲ, ನಾವು ಪ್ರೊಟೆಸ್ಟ್ ಮಾಡಿ ಪೀಸ್ಫುಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲದೋದ್ರೆ ವಿಲ್ ಗೋ ಟು ಕೋರ್ಟಿಗೆ ಹೋಗಿ ವಿಲ್ ಆಸ್ಕ್ ಫಾರ್ ಆ್ಯಕ್ಷನ್ ಅಗೇನ್ಸ್ಟ್ ಕನ್ಸರ್ನ್ ಆಫೀಸರ್ ಗಿವನ್ ದ ಪರ್ಮಿಷನ್. ಶಾಸಕರ ಗಮನಕ್ಕೆ ತಂದಿದ್ದೀರಾ?
ನಿಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ. ಅವ್ರು ಹೇಳಿದ್ರು ನೀವು ಸ್ಥಳೀಯರು ಪ್ರೊಟೆಸ್ಟ್ ಮಾಡಿದ್ರೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಸುಮ್ಮನೆ ನಾನೇ ಅಡ್ವಾಕ್ ಆ್ಯಕ್ಷನ್ ಅವರು ಹೇಳೋದು ಮಾತು ಕರೆಕ್ಟು. ಸುಮ್ಮನೆ ಅವರೇ ಅಡ್ವಾಕ್ ಆ್ಯಕ್ಷನ್ ತಗೊಳ್ಳಿ, ನೀವು ಪ್ರೊಟೆಸ್ಟ್ ಮಾಡಿ ಸ್ಥಳೀಯರು ಬಂದು ಸೇರಲಿ, ಅವಾಗ ನಾನು ಆ್ಯಕ್ಷನ್ ತಗೊಳ್ತೀನಿ ಹೇಳಿದ್ದೀನಿ. ನೋಡಬೇಕು ಸರ್, ಕೊಡಗು ಅನ್ನೋದು ಕೇವಲ ಯಾರು ಗಮನಕ್ಕೆ ತರಬೇಕನ್ನೋದು ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ಯಾಹಿತವಾಗಿ ಇದೊಂದು ದಂಧೆಯಾಗಿ ನಡೀತಾ ಇದೆ. ಹಾಗಾಗಿ ಈ ಆ್ಯಕ್ಷನ್ ಮಾಡಲಿಕ್ಕೆ ನಾವೇನೋ ಅಪ್ಲಿಕೇಶನ್ ಕೊಟ್ಟು ಆಗಬೇಕನ್ನೋದು ಇಲ್ಲ. ಇದು ಆಗಬೇಕು. ಇದು ಒಂದಷ್ಟು ವರ್ಷದಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗಾಗಲಿ, ನಮ್ಮ AC ಅವರಿಗಾಗಲಿ, ಎಲ್ಲ ಪಂಚಾಯತಿ PDOಗಳಿಗಾಗಲಿ ಅಪ್ಲಿಕೇಶನ್ ಅದನ್ನು ಕೊಡ್ತಾ ಬರ್ತಾ ಇದ್ದೀವಿ. ಕೊಡೋದೇನಿಲ್ಲ. ನಾವು ಇದೊಂದು ಬೆಟ್ಟ ಈಗ ನಾವು ಕಾಣ್ತಾ ಇದ್ದೀವಿ. ಆದರೆ ಇಡೀ ಕೊಡಗಿನಲ್ಲಿ ವ್ಯವಸ್ಥಿತವಾಗಿ ಯಾವ ಥರ ನಡೀತಿದೆ ಅಂತ ಹೇಳಿದ್ರೆ ನಾವೇನು ನಿಮಗೆ ತೋರಿಸೋದು ಬೇಡ, ನೀವೇ ವರದಿ ಮಾಡ್ಬೋದು. ಇಲ್ಲಿಂದ ಮಡಿಕೇರಿಗೆ ಹೋಗೋವರೆಗೆ ಎಷ್ಟು ಜಾಗದಲ್ಲಿ ಮಣ್ಣು ಹಾಕಿದ್ದಾರೆ, ಎಷ್ಟು ಜಾಗದಲ್ಲಿ ಅದನ್ನು ಹೈಟ್ ಮಾಡಿ ಅದನ್ನು ಕನ್ವರ್ಷನ್ ಮಾಡಿದ್ದಾರೆ. ಈ ಥರದ ಒಂದು ವ್ಯವಸ್ಥೆ ಇನ್ನು ಎಲ್ಲ ದಿನಗಳಲ್ಲಿ ನಡೆದ್ರೆ, ಕೆಲವೊಬ್ಬರು ಮೊನ್ನೆ TV ಯಲ್ಲಿ ಹೇಳೋದು ಕೇಳಿದೆ ಅಲ್ಲ, ಯಾವುದೋ ಚಾನಲಲ್ಲಿ ನೋಡಿದೆ ನಾನು. ರೈಲ್ವೆ ಬಂದರೆ ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ಡೆವಲಪ್ ಆಗ್ತಾ ಇತ್ತು, ನಮಗೆ ಭಾಳಷ್ಟು ಜನರಿಗೆ ಅದರಿಂದ ಬದುಕು ಕಟ್ಕೊಳ್ತಿದ್ದೀವಿ, ಇದು ಒಂದಷ್ಟು ಜನರಿಗೆ ಪ್ರಾಬ್ಲಮ್ ಆಯಿತು ಅನ್ನೋದನ್ನು ಹೇಳ್ತಾ ಇದ್ರು ಮೊನ್ನೆ ಒಳ್ಳೆ ತಿಳಿದವರು. ಅವರಿಗೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಟ್ಟದಲ್ಲಿ 150-160 ವಿಲಾ ಬಂದರೆ ಯಾವನಾದರೂ ಮಾರಿರಲಿ, ಚಿಂತೆ ಇಲ್ಲ. ಇದೊಂದು ಭೂಮಾಫಿಯಾ. ಒಂದು 160 ವಿಲಾ ಬಂದರೆ ಈ ಬೆಟ್ಟನ ತೀರಾ ಸಮತಟ್ಟು ಮಾಡಿದ್ರೆ ಆ ಗ್ರಾಮದವರ ಪರಿಸ್ಥಿತಿ ಏನಾಗಬೇಕು? ಈಗ ಟ್ರೈನ್ದಾಗಲೇ ಹೇಳಿದೆ, ಟ್ರೈನ್ ಬಂದಾಗ ಒಂದಷ್ಟು ಜನರು ಎಲ್ಲಿಂದ ಬಂದು ಬಾಡಿಗೆ ಮನೆ ಮಾಡಿ ಇಲ್ಲಿ ಚಾಯ ಮಾರಿ ಇನ್ನೊಂದು ಮಾಡಿ ಏನೋ ಒಂದು ಬದುಕು ಕಟ್ಕೊಳ್ತಾನೆ. ಇಲ್ಲಿದ್ದವನು 3/4 ಎಕರೆ ಆದರೂ ಆಸ್ಪಾಸ್ ಜಾಗವಾದಾಗ ಅವನ ಪರಿಸ್ಥಿತಿ ಏನಾಗಬೇಕು? ಅವನು ಹೋಗಿ ಚಾಯ ಮಾರಬೇಕು ನಾಳೆ. ಈ ಸ್ಥಿತಿಯಲ್ಲಿ ಕೊಡಗನ್ನು ಉಳಿಸ್ಬೇಕಂತೇಳಿ ಇವರ ಮುಂದಾಳತ್ವದಲ್ಲೇ ಒಂದು 10-15 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ. ಇವತ್ತು ಈ ಬೆಟ್ಟ ಕಾಣ್ತಾ ಇದೆ, ಬಿಟ್ಟಂಗಲದ ಈ ಭೂಭಾಗ ಯಾವುದೆಲ್ಲ ಇದೆ ಕಂಪ್ಲೀಟ್ ಕನ್ವರ್ಷನ್ ಆಗಿದೆ. ಯಾವುದು ಬಾಕಿ ಇಲ್ಲ. ನಾವು ಹೇಳ್ತೀವಿ ನೀರು ಬೇಕು, ನಮ್ಮಲ್ಲಿ ಪರಿಸರ ಉಳಿಬೇಕು, ನಾಳೆ ನಾಳಿದ್ದು ಮೈಸೂರು ಬೆಂಗಳೂರಿಗೆ ನೀರು ಕೊಡಬೇಕು, ಎಲ್ಲರೂ ನಮ್ಮ ಸರ್ಕಾರ ಹೇಳ್ತಾ ಇದೆ. ಆದರೆ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಕೂಡಿ ಬಾಳು ಸೇರು ತಿನ್ನುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಕೊಡಗು. ಕೂಡಿ ಬಾಳು ಸೇರಿ ತಿನ್ನುವ ಅನ್ನೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮಲ್ಲಿ. ಅದು ಆಗಬಾರ್ದು ನಮ್ಮಲ್ಲಿ. ನಾನು ಯಾರ ಮೇಲೆ ಇದು ಮಾಡ್ತಾ ಇಲ್ಲ. ನಮ್ಮವರೇ ದಲ್ಲಾಳಿಗಳು, ನಮ್ಮವರೇ ಬ್ರೋಕರ್ಸ್ಗಳು ಮಾಡ್ತಾ ಇರೋದು ಈ ಕೆಲಸ. ಯಾವನೋ ಬಂದು ಮಾಡ್ತಾ ಇಲ್ಲ. ಈ ಸ್ಟರ್ಲಿಂಗ್ ಅವರು ಮಾಡಿದ್ರು ಸಹ ನಮ್ಮ ದಲ್ಲಾಳಿಗಳಿಂದನೇ ಇದಾಗ್ತಾ ಇರೋದು. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಏನು ನಾವು ಒಂದು ರೈಲ್ವೆ ಹೋರಾಟವನ್ನು ಮಾಡಿದ್ದೀವಿ, ಅದೇ ಥರದೊಂದು ಹೋರಾಟ ಸಮ ಈ ಭೂಮಾಫಿಯಾಕ್ಕೆ ನಾವು ಇಳಿಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಇದನ್ನು ಬಿಟ್ಟುಬಿಟ್ಟಿದ್ದೀವಿ ಅಂತಲ್ಲ. ಇದು ನಾವು ಯಾವುದೇ DCಗಳಿಗೆ ಅರ್ಜಿ ಕೊಡಬೇಕಂತಿಲ್ಲ. ಅವರಿಗೆ ಒಂದು ಕಾನೂನು ಅಂತ ಇದೆಯಲ್ಲ, DCಗಳಿಗೆ ಕಾನೂನು ಅಂತ ಇದೆಯಲ್ಲ. ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟರೆ ಮಡಿಕೇರಿಯಿಂದ ಬಂದು ಯಾರಾದರೂ ಸರಿ ಕಾನೂರಲ್ಲಿ ರೈಡ್ ಮಾಡ್ತಾರೆ, ಅಲ್ಲ ಪುಟ್ಟದಲ್ಲಿ ರೈಡ್ ಮಾಡ್ತಾರೆ. ಅವರಾಗಿ ಒಂದು ಯಾವುದಾದ್ರೂ ಕಂಪ್ಲೇಂಟ್ನ ಇಲ್ಲಿವರೆಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದು ನಾವೇನಾದರೂ ನೋಡಿದ್ದೀವ? ಇಲ್ಲ. ಹಾಗಾಗಿ ದಯವಿಟ್ಟು ತಮ್ಮನ್ನು ಕೇಳ್ಕೊಳ್ಳೋದು, ಈ ಭೂಮಾಫಿಯಾ ಬಂದರೆ ಕೆಲವೊಂದು ವರ್ಷಗಳಲ್ಲಿ ಕೊಡಗೆ ಉಳಿಯೋದಿಲ್ಲ. ಹಾಗಾಗಿ ನಮಗೆ ವಯನಾಡ್ ಆಗಿದೆಯಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣದಿಂದ ನಾವು ಈ ಕೊಡಗಾಗಿ ಉಳಿಸ್ಬೇಕಂತ ಹೇಳಿದ್ರೆ ನಾವು ಮಾತ್ರ ಅಲ್ಲ, ನಿಮ್ಮ ಸಹಕಾರ ಭಾಳ ಅಗತ್ಯ. ಯಾಕೆಂತ ಹೇಳಿದ್ರೆ ನೀವು ಮಾಡುವ ವರದಿಯ ಮೇಲೆ ಭಾಳಷ್ಟು ವ್ಯವಸ್ಥಿತವಾದ ಕಾರ್ಯಕ್ರಮಗಳು ನಡೀತದೆ. ನಿಮ್ಮನ್ನು ನಂಬ್ತಾರೆ ಜನರು. ಇದನ್ನು ಉಲ್ಲೇಖ ಮಾಡಿ ಬೆಟ್ಟ ಒಂದು ಉದಾಹರಣೆ. ಆದರೆ ಕೊಡಗು ಪೂರ್ತಿ ಸರ್ವನಾಶ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಅವಕಾಶ ಆಗಬಾರ್ದು.